ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ಈ ಹಿಂದೆ 2005ರಲ್ಲಿ ನಾನು ಕಾರವಾರ ಜೈಲಿನಲ್ಲಿದ್ದೆ. ಕಾರವಾರ ಜೈಲಿನಲ್ಲಿದ್ದಾಗ ಅಲ್ಲಿ ಒಂದು ಕೊಲೆ ಕೇಸಿನ ಇಬ್ಬರು ಆರೋಪಿಗಳು ನನ್ನ ಹತ್ರ ಬಂದರು. ಬಸಣ್ಣ, ನಿನಗೆ ಕಾನೂನು ಮಾಹಿತಿ ಗೊತ್ತಿದೆ, ಮತ್ತು ನಮ್ಮ ಮೇಲೆ ಕೊಲೆ ಕೇಸ್ ಹಾಕಿದ್ದಾರೆ. ಈ ಕೊಲೆ ಕೇಸ್ನಲ್ಲಿ ನಾವು ನಮ್ಮದು ಏನು ಕತೆ ಬರ್ದಾರ ಇದನ್ನೊಂದು ಸ್ವಲ್ಪ ನಮ್ಗೆ ಮಾಹಿತಿ ಕೊಡಪ್ಪ. ಇದರಲ್ಲಿ ಶಿಕ್ಷೆ ಆಗುತ್ತೋ ಅಥವಾ ಕೇಸ್ ಬಿಡುಗಡೆ ಆಗುತ್ತೋ ಅನ್ನೋದು ಓದಿ ನಮ್ಗೆ ಧೈರ್ಯ ಹೇಳಪ್ಪ, ಸತ್ಯ ಹೇಳು ಅಂತ ಆ ಇಬ್ಬರು ಆರೋಪಿಗಳು, ಒಂದನೇ ಆರೋಪಿ, ಎರಡನೇ ಆರೋಪಿ. ಆ ಕಾರವಾರ ಜೈಲಿನಲ್ಲಿ 2 ರೂಮ್ ಇದೆ. ಒಂದು ಎ ಬ್ಲಾಕ್, ಒಂದು ಬಿ ಬ್ಲಾಕ್. ಎ ಬ್ಲಾಕ್ನಾಗ ನಾನಿದ್ದೆ. ಅಲ್ಲೇ ಒಂದು ಕೊಲೆ ಕೇಸ್ನಾಗ 2 ಮಂದಿ ಆರೋಪಿಗಳಿದ್ದರು. ಅದೇ ಕೊಲೆ ಕೇಸ್ನಾಗ ಇನ್ನೊಬ್ಬ ಆರೋಪಿ ಬಿ ಬ್ಲಾಕ್ನಾಗ ಇದ್ದ, ಅವನು 3ನೇ ಆರೋಪಿ. ಈ ಒಂದು ಕೇಸನ್ನ ನಾನು ಕೈಗೆ ಎತ್ಕೊಂಡಾಗ ಅದನ್ನು ಓದುತ್ತಾ ಪೂರ್ತಿ ಚಾರ್ಜ್ ಶೀಟಿನ ತಿರುವಿ ಹಾಕಿದಾಗ ಆ ಪ್ರಕರಣ ಹೆಂಗಿತ್ತಪ್ಪ ಅಂದ್ರೆ ಭಾರಿ ವಿಚಿತ್ರವಾದಂಥ ಪ್ರಕರಣ ಅದು. ಅಲ್ಲಿ 2 ಮಂದಿ ಆರೋಪಿಗಳು, 1ನೇ ಆರೋಪಿ, 2ನೇ ಆರೋಪಿ, ಅಳಿಯ ಮಾವ. ಅವರು ಅಕ್ಕನ್ನ ಮಾವನಿಗೆ ಕೊಟ್ಟಿರ್ತಾನೆ. ಮತ್ತು ಅವರು ಇಬ್ಬರು, 1ನೇ ಆರೋಪಿ, 2ನೇ ಆರೋಪಿ. ಅವನ 1ನೇ ಆರೋಪಿ ಹೆಂಡತಿನ 4ನೇದವನು ಅನೈತಿಕ ಸಂಬಂಧ ಇಟ್ಕೊಂಡಿರ್ತಾನೆ. ಆದರೆ 1ನೇ ಆರೋಪಿ, 2ನೇ ಆರೋಪಿಗೆ ಗೊತ್ತಾಗ್ತೈತಿ, ಇವನು ನನ್ನ ಅಕ್ಕನ ಅಂದರೆ ನನ್ನ ಹೆಂಡತಿನ ಇವ ಇಟ್ಕೊಂಡನ, 4ನೇದವನು, ಅವನು ಹೆಂಗಾರ ಮಾಡಿ ಕೊಲ್ಲಬೇಕು ಅಂತಂದು ಅವರು ಇಬ್ಬರು ಅಳಿಯ ಮಾವ ಸ್ಕೆಚ್ ಹಾಕ್ತಾರೆ. ಅಂದ್ರೆ ಆ 1ನೇ ಆರೋಪಿಗೆ ಹೆಂಡತಿ ಹಾಕ್ತಾಳೆ, 2ನೇ ಆರೋಪಿಗೆ ಅಕ್ಕ ಹಾಕ್ಕಾಳಕ್ಕಿ, ಅಳಿಯ ಮಾವ ಹಾಕ್ತಾರೆ ಇವರು, 1ನೇ ಆರೋಪಿ, 2ನೇ ಆರೋಪಿ. 3ನೇ ಆ ಕೊಲೆ ಕೇಸನ್ನ ಮಾಡ್ಬೇಕಂತಂದು ಸ್ಕೆಚ್ ಹಾಕಿದಾಗ ಇನ್ನೊಬ್ಬವನ್ನ ಸಹಾಯ ಪಡ್ಕೊತಾರೆ ಇವರು. ಯಾವ ರೀತಿ ಸಹಾಯ ಪಡ್ಕೊತಾರಪ್ಪ ಅಂದ್ರೆ, ಆ ಕೊಲೆ ಆಗಂಥ ವ್ಯಕ್ತಿ 3ನೇ ಆರೋಪಿ ಏನಿರ್ತಾನಲ್ಲ ಅವನಿಗೆ ಸಾಲ ಕೊಟ್ಟಿರ್ತಾನೆ. ಆ ಸಾಲದ ವಿಚಾರವಾಗಿ ಜಗಳ ಆಗಿರ್ತೈತಿ. ಅದು ಪಂಚಾಯತಿಗಾಗಿ 8 ದಿನದಾಗ ದುಡ್ಡು ಕೊಡ್ಬೇಕನ್ನಂಗೆ ಪಂಚಾಯತಿಗೆ ಆಗಿರ್ತೈತಿ. ಈ 3ನೇ ಆರೋಪಿಗೆ ದುಡ್ಡು ಇರೋದಿಲ್ಲ ಕೊಡ್ಬೇಕಂದ್ರೆ. ಅವಾಗ ಈ 1ನೇ ಆರೋಪಿ, 2ನೇ ಆರೋಪಿ 3ನೇ ಆರೋಪಿನ ಕಾಂಟ್ಯಾಕ್ಟ್ ಮಾಡ್ತಾರೆ. ಏನು ಮತ್ತು ಅವನದು ನಿಂದು ಜಗಳ ಏನು ಅಂತ ಕೇಳ್ತಾರೆ 1ನೇ ಆರೋಪಿ, 2ನೇ ಆರೋಪಿ 3ನೇ ಆರೋಪಿಗೆ. ಅವಾಗ ಇಲ್ಪ, ನಾನು ಅವನಂತ ದುಡ್ಡು ಇಸ್ಕೊಂಡಿದ್ದೆ, ದುಡ್ಡು ಕೊಡೋಕ್ಕಾಗಿದ್ದಿಲ್ಲ, ಅದಕ್ಕೂ ಪಂಚಾಯತಿಗೆ ಹಾಕಿದ್ದ, ಪಂಚಾಯತಿಯವರು 8 ದಿನದೊಳಗೆ ದುಡ್ಡು ಕೊಡಬೇಕಂತ ಹೇಳಿದರು ಅಂತ ಹೇಳಿದ. 1ನೇ ಆರೋಪಿ, 2ನೇ ಆರೋಪಿಗೆ 3ನೇ ಆರೋಪಿ ಹೇಳ್ತಾನೆ. ಅವಾಗ ಸರಿ, ಅವನಿಗೆ ನಾವೇ ದುಡ್ಡು ಕೊಡ್ತೀವಿ ಅಂತಂದು ಹೇಳಬೇಡ, ನಾನು ನಿನಗೆ ದುಡ್ಡು ಕೊಡ್ತೀನಿ, ಅವ್ನ ಸಾಲ ತೀರಿಸಿ ಅವ್ನ ಸಂಘ ಬಿಟ್ಬಿಡ್ಬೇಕು ನೋಡು ಅಂತ 1ನೇ ಆರೋಪಿ, 2ನೇ ಆರೋಪಿ 3ನೇ ಆರೋಪಿಗೆ ಹೇಳ್ತಾರೆ. ಅಷ್ಟು ಮಾಡಿದ್ರೆ ಅವ್ನ ಸವಾಸನ ಬೇಡ ಮರಯ್ಯ ಅಂತಂದು 3ನೇ ಆರೋಪಿ ಹೇಳ್ತಾನೆ. ಹಂಗಾರೆ ಒಂದು ಕೆಲಸ ಮಾಡು, ನೀನು ಇಂಥ ಊರಿಗೆ ಕರ್ಕೊಂಬ, ನಾನು ಅಲ್ಲೇ ಕುರಿಯೋದು, ನಾನು ಅಲ್ಲೇ ದುಡ್ಡು ಇಷ್ಟು ಕೊಡ್ತೀನಿ, ಆದರೆ ನಾ ಕೊಟ್ಟೇನೆ ಅಂತ ಹೇಳಬೇಡ, ನೀ ಅವನು ಕರ್ಕೊಂಬ, ಇಂಥ ಜಾಗದಾಗ ಕುಂದರ್ಸಲ್ಲಿ ಕರ್ಕೊಂಬಂದು ನಾನು ನೀನು ಬಂದು ನನ್ನ ಹತ್ರ ದುಡ್ಡು ತೊಗೊಂಡೋಗಿ ಅವ್ನು ಕೊಡು, ಇಲ್ಲೇ ಕೊಟ್ಟು ಕಳಿಸು ಅಂತ ಹೇಳಿದ. ಅವಾಗ 3ನೇ ಆರೋಪಿ 1ನೇ ಆರೋಪಿ, 2ನೇ ಆರೋಪಿ ಮಾತು ಕೇಳಿ ನಂಬಿ ಅವನೇನು ಮಾಡ್ತಾನೆ, ಈ 1ನೇ ಆರೋಪಿ, 2ನೇ ಆರೋಪಿ ಸಂಬಂಧಪಟ್ಟಂಥ 1ನೇ ಆರೋಪಿ ಹೆಂಡತಿನೇನು ಇಟ್ಕೊಂಡಿರ್ತಾನಲ್ಲ ಅವನ ಮನೆಗೆ ಹೋಗ್ತಾರೆ. 3ನೇ ಆರೋಪಿ ಹೋಗಿ, ನೋಡಪ್ಪ, ನಾ ದುಡ್ಡು ಕೊಡ್ಬೇಕಂತ ಇದ್ದೆ, ಮತ್ತು ನನ್ನ ತಲೆ ಇಲ್ಲಿ ದುಡ್ಡಿಲ್ಲ, ಅಲ್ಲೇ ಬಾ, ಇಂಥ ಊರಾಗ ನಮ್ಮ ಅಕ್ಕಾರ ಊರಾಗ, ಅಲ್ಲಿ ನಾನು ನಿನಗೆ ದುಡ್ಡು ಕೊಡಿಸ್ತೀನಿ ಅಂತಂದು ಹೇಳಿದಾಗ ಅಲ್ಲಿ ಏನಾಕೈತಿ, 3ನೇ ಆರೋಪಿಗೆ ಆ ಕೊಲೆ ಆಗಂಥ ವ್ಯಕ್ತಿನ ಮನೆಗೆ ಹೋಗಿ ಕರಿತಾನಲ್ಲ, ಅವಾಗ ಅವನ ಹೆಂಡತಿಗೆ ಹೇಳ್ತಾನಿವ, ಯಾರು ಕೊಲೆ ಆದಂಥವ್ನು ಹೇಳ್ತಾನೆ, ನೋಡ, ನಾನು ಇವನು ದುಡ್ಡು ಕೊಡ್ತೀನಿ ಅಂದಾನೆ, ಹೋಗಿ ಇಸ್ಕೊಂಬರ್ತೀನಿ ಅಂತಂದು, ಬರ್ರಿ ಅಂತ ಹೆಂಡತಿ ಕಳಿಸ್ಕೊಡ್ತಾಳೆ. ಆಕೆ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿದಾರ ಹಾಕ್ಕಾಳೆ, ಯಾರ ಮೇಲೆ, 3ನೇ ಆರೋಪಿ ಮೇಲೆ. ಹಿಂಗೆ ನನ್ನ ಗಂಡನ ಇವತ್ತು ದುಡ್ಡು ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದ ಅಂತ ಸಾಕ್ಷಿ 3ನೇ ಆರೋಪಿ ಮೇಲೆ ಬೀಳ್ತೈತಿ. ಆಮೇಲೆಗೆ ಅಲ್ಲಿಂದ ಇವರು ಇಬ್ಬರು ಹೋಗ್ತಾರೆ
ಹೋದಾಗ ಏನಾಕತಿ ಮೂರನೇ ಆರೋಪಿ ಮತ್ತು ಅವ ಕೊಲೆ ಆಗಂಥವನು ಒಂದು ಊರಿಗೆ ಹೋಗ್ತಾರೆ. ಊರಿಗೆ ಹೋಗಿ ಅಲ್ಲೊಂದು ಸರ್ಕಲ್ ಇರ್ತೈತಿ. ಅಲ್ಲಿ ಹೋಗಿ ಒಂದು ಅಂಗಡಿ 2 ಅಂಗಡಿ ಇರ್ತಾವೆ. ಅಲ್ಲಿ ಹೋಗಿ ಟೀ ಕುಡಿತಾರೆ. ಅವರು ಟೀ ಅಂಗಡಿಯವರು ಪರಿಚಯ ಆಗಿರ್ತಾರೆ. ಅವಾಗ ಅದ್ರ ಪಕ್ಕದಲ್ಲಿ ಒಂದು ಸೈಕಲ್ ಅಂಗಡಿ ಇರ್ತೈತಿ. ಆ ಸೈಕಲ್ ಅಂಗಡಿ ಇದ್ದಾಗ ಏನಾಗ್ಬಿಡ್ತೈತಿ, ಆ ಸೈಕಲ್ ಬಾಡಿಗೆ ತೊಗೊತಾರೆ ಇಬ್ಬರು. ಒಂದೊಂದು ಬಾಡಿಗೆ ತೊಗೊಂಡು ಆ ಒಂದು ಮುಂದೆ ಇರೋ ಊರಿಗೆ ಹೋಗ್ಬೇಕಂತಂದು ಬಾಡಿಗೆ ತೊಗೊತಾರೆ. ಅಲ್ಲಿ ತಮ್ಮ ಅಡ್ರೆಸ್ ಕೊಡ್ತಾರೆ. ಅಡ್ರೆಸ್ ಕೊಟ್ಟು ಅವ್ನು ಬಾಡಿಗೆ ಸೈಕಲ್ ತೊಗೊಂಡು ಇವ್ರು ಮುಂದೆ ಪ್ರಯಾಣ ಬೆಳೆಸ್ತಾರೆ. ಆದ್ರೆ ಇಲ್ಲೇನಾಗತ್ತೆ, ಇವರು ಮೂರನೇ ಆರೋಪಿ ಮತ್ತು ಕೊಲೆ ಆಗಂಥವನೇನು ಸೈಕಲ್ ತೊಗೊಂಡು ಮುಂದೆ ಹೊಂಟ್ರು. ಅದಕ್ಕಿಂತ ಮುಂಚಿತವಾಗಿನ ಇಂಥ ಜಾಗದಾಗ ರೋಡ್ ಸೈಡ್ನಾಗ ಇವ್ರು ಇಲ್ಲಿ ಬರ್ತಾರೆ, ಕರ್ಕೊಂಬರ್ತಾನೆ ಅನ್ನೋದು ಹೊಂಚು ಹಾಕ್ಕೊಂಡು 1ನೇ ಆರೋಪಿ 2ನೇ ಆರೋಪಿ ಅಲ್ಲಿ ಸಂಚು ಹಾಕೊಂಡು ಕುಂತಿರ್ತಾರೆ. ಆ ಸಂದರ್ಭದಲ್ಲಿ ಇವರಿಬ್ಬರು ಸೈಕಲ್ನಾಗ ಮಾತಾಡ್ಕೊಂಡು ಹೊಂಟಿರ್ತಾರೆ. ಅಷ್ಟೊತ್ತಿಗೆ ಒಂದು ಅಲ್ಲೊಂದು ದರ್ಗಾ ಬರ್ತೈತೆ. ದರ್ಗಾದ ಪಕ್ಕದಲ್ಲಿನ ಇವರಿಬ್ಬರು ಪ್ರತ್ಯಕ್ಷ ಕಂಡುಬಿಡ್ತಾರೆ ಅವ್ರಿಗೆ. ಅವಾಗ ಇವ್ 3ನೇ ಆರೋಪಿ ಕೇಳ್ತಾನೆ, ಏನು ಇಲ್ಲಿ ಅಂತ ಕೇಳ್ತಾನೆ. ಇಲ್ಲ ನೀವು ಯಾಕೆ ಇಲ್ಲಿ ಅಂತ ಅವ್ರು ಕೇಳ್ತಾರೆ. ಅಷ್ಟೊತ್ತಿಗೆ ಏನು 3ನೇ ಆರೋಪಿ ಜೊತೆಲಿ ಕರ್ಕೊಂಬಂದಿರ್ತಾನಲ್ಲ ದುಡ್ಡು ಕೊಡ್ತೀನಿ ಅಂತಂದು, ಅವನ್ನ 1ನೇ ಆರೋಪಿ 2ನೇ ಆರೋಪಿ ಅವನ್ನ ಚಾಕು ಕುಡುಗೋಲಿಂದ ಕಡಿದು ಕೊಲೆ ಮಾಡಿಬಿಡ್ತಾರೆ. ಇವ 3ನೇ ಆರೋಪಿ ಅವ್ರನ್ನ ಯಾಕೆ ಕೊಲ್ತೀವಿ ಅವ್ನು ದುಡ್ಡು ಕೊಡ್ತೇನೆ ಅಂತಂದು ಅವ್ನು ಕರೆಸ್ಕೊಂಡು ಇಲ್ಲೇ ಕೊಲೆ ಮಾಡಿದ್ರಲ್ಲ ಓಡಿಸಿ ಮಕ್ಕಳು ಅಂತಂದು ಅವನು 3ನೇ ಆರೋಪಿ 1ನೇ ಆರೋಪಿ 2ನೇ ಆರೋಪಿಗೆ ಬೈತಾನೆ. ಬೈದಾಗ ಏನಾಗತ್ತೆ, ನೀನು ಹಿಂಗೆಲ್ಲ ಮಾತಾಡ್ಬೇಡ, ಈ ಸುಳೆ ಮಗ ನನ್ನ ಹೆಂಡತಿ ಇಟ್ಕೊಂಡಿದ್ದ, ಅದಕ್ಕೆ ಇವನ್ನ ಕೊಲ್ಲಬೇಕಂತನ ನಾವು ನಿನ್ನ ಉಪಯೋಗ ತೊಗೊಂಡು ಇವನು ಸಾಯಿಸಿವೆ. ಮತ್ತು ನೀನು ಇಲ್ಲೇ ಇದ್ದಂದ್ರೆ ನೀನೇ ಕೊಲೆ ಮಾಡಿ ಅಂತಂದು ಹೇಳ್ತಾರೆ. ಸುಮ್ಮನೆ 10 ಗಾಡಿ ಅಂತಂದು ಅವ್ರು ತಂದು ಬೈಕ್ನಾಗ ಅವ್ರು 3 ಮಂದಿ ಹೋಗಿಬಿಡ್ತಾರೆ. ಅಲ್ಲಿ ಏನಾಗ್ಬಿಡ್ತೈತಿ, ರೋಡ್ನಾಗ ಬರೋಂಥ ಜನ 2 ಸೈಕಲ್ ಬಿದ್ದವು, ಒಂದು ಹೆಣ ಬಿದ್ದೈತಿ. ಏನಿದೆ ಅಂತಂದು ಅವ್ರು ಕೊಡು ಇವ್ರು ಕೊಡು ಅಂತಂದು ಮತ್ತು ಆ ಸೈಕಲ್ ಅಂಗಡಿಯವನು ಬರ್ತಾನೆ, ನೋಡ್ತಾನೆ. ಅವಾಗ ಇಲ್ರಿ ಅಂತ ಊರವ್ರು ಇವರು 2 ಮಂದಿ ನನ್ನ ಅಂಗಡಿಯಾಗ ಚಹಾ ಕುಡ್ದಾರ ಮತ್ತು ಸೈಕಲ್ ಬಾಡಿಗೆ ತೊಗೊಂಡು ಬರೋ ಮುಂದೆ ಈ ರೀತಿ ಕೊಲೆಗೈತಿ. 2 ಸೈಕಲ್ ನನವ್ರಿ ಇವು ಬಾಡಿಗೆ ತೊಗೊಂಡೋಗ್ಯಾರ. ಆದರೆ ಒಬ್ಬ ಸತ್ತಾನ, ಒಬ್ಬನು ನಾಪತ್ತೆಗೇನಂದ್ರೆ ಅವನೇ ಕೊಲೆ ಮಾಡಿ ಹುಡುಗ್ಯಾನ್ರಿ ಅಂತಂದು ಆ ಅಡ್ರೆಸ್ ಮೇಲೆ ಪೊಲೀಸ್ನವ್ರು ಕಂಪ್ಲೇಂಟ್ ಆಗಿ ಅವ್ರನ್ನ ಬೆಳಗಿನ ಜಾವ ಅವರು ಏನು ಆ ಅಡ್ರೆಸ್ ಕೊಡಿದ್ರಲ್ಲ ಆ ಅಡ್ರೆಸ್ಗೆ ಹೋಗಿ ಪೊಲೀಸ್ನವ್ರು ಆ 3ನೇ ಆರೋಪಿನ ಫಸ್ಟ್ ಎತ್ತಿ ಹಾಕ್ಕೊಂತಾರೆ. ಆದರೆ ಅವ್ರಿಗೆ 1ನೇ ಆರೋಪಿ 2ನೇ ಆರೋಪಿ ಗೊತ್ತಿಲ್ಲ ಅವ್ರಿಗೆ ಪೊಲೀಸರಿಗೆ. ಆದರೆ 3ನೇ ಆರೋಪಿ ಏನದನ್ನಲ್ಲ ಸತ್ತವನ ಜೊತೆಲಿ ಬಂದಿದ್ನಲ್ಲ ಅವನೇ 3ನೇ ಆರೋಪಿ. ಅವನ್ನ ಅರೆಸ್ಟ್ ಮಾಡ್ತಾರೆ, ಅವನ ಅಡ್ರೆಸ್ ತೊಗೊಂಡೋಗಿ. ಅವಾಗ ಅವ್ನು ಸಿಕ್ಕಾಕೊಂಡಾಗ ಏನಾಯ್ತು ಏನಿಲ್ಲ ಸುಳೆ ಮಗನ ಕರೆಕ್ಟ್ ಹೇಳಂತಂದು ಅವ್ನು ಕುಂದಿರ್ಸಿ ಕೇಳಿದಾಗ ಹಿಂಗೆ ಆಗೈತ್ರಿ ಇಂತಿಂಥವ್ರು ಅಂದಾಗ ಅವಾಗ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವಾಗ ಅವ್ರು ಕೇಳ್ತಾರೆ, ಇಲ್ರಿ ನಾವು ಕೊಲೆ ಮಾಡಿದ್ದು ಕರೆ ರೀ, ನಾವು ಇವನ ಕಡೆಯಿಂದ ಕರೆಸ್ಕೊಂಬಂದು ನಾವು ಕೊಲೆ ಮಾಡೀವ್ರಿ ಅಂತ ಹೇಳ್ತಾರೆ. ಅವಾಗ ಪೊಲೀಸ್ನವ್ರು ಕತೆ ಬರೀಬೇಕಾಗಿದ್ದು ಅಲ್ಲೇ ಮಿಸ್ಟೇಕ್ ಆಗೈತಿ. ಯಾಕಂದರೆ ಅಲ್ಲೇ 3ನೇ ಆರೋಪಿನ ಪ್ರತ್ಯಕ್ಷ ಸಾಕ್ಷಿ ಮಾಡಿದರೆ ಅವರಿಬ್ಬರು 1ನೇ ಆರೋಪಿ 2ನೇ ಆರೋಪಿಗೆ ಜೀವಾವಧಿ ಶಿಕ್ಷೆ ಖಂಡಿತವಾಗಿ ಆಕ್ಕಿತ್ತು. ಯಾಕಂದರೆ 3ನೇ ಆರೋಪಿ ಸಾಕ್ಷಿದಾರನ ಮಾಡ್ದೇನೆ ಇವರು ಅವನು ಆರೋಪಿ ಮಾಡಿದ್ರಿಂದ ಆ ಕೇಸ್ನಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಸತ್ತು ಹೋಗ್ತವೆ. ಆದರೆ ಪ್ರತ್ಯಕ್ಷ ಸಾಕ್ಷಿಗಳು ಯಾರ ಮೇಲೆ ಸತ್ತು ಹೋಗ್ತಾವಂದರೆ 1ನೇ ಆರೋಪಿ 2ನೇ ಆರೋಪಿ ಮೇಲೆ ಇರ್ತಕ್ಕಂಥ 3ನೇ ಆರೋಪಿ ಪ್ರತ್ಯಕ್ಷ ಸಾಕ್ಷಿದಾರ ಸತ್ತು ಹೋದಾಗ ಅದು ಅವನ ಆರೋಪಿ ಆದಾಗ ಅದೇ ಅವ್ರಿಗೆ 1ನೇ ಆರೋಪಿ 2ನೇ ಆರೋಪಿಗೆ ಬೆನಿಫಿಟ್ ಸಿಗುತ್ತೆ. ಆದರೆ ಇಲ್ಲೇ 3ನೇ ಆರೋಪಿ ಬಗ್ಗೆ ಏನು ಹೇಳ್ತೀವಿ ಬಸ್ಯ ಅಂದರೆ 3ನೇ ಆರೋಪಿ ಅವನ ಮೇಲೆ ಪ್ರತ್ಯಕ್ಷ ಸಾಕ್ಷಿಗಳು ಹುಟ್ಕೊಂಡಾರ. ಯಾಕಂದ್ರೆ 1ನೇ ಆರೋಪಿ 2ನೇ ಆರೋಪಿ ಕೊಲೆ ಮಾಡಿದ್ದು 3ನೇ ಆರೋಪಿ ನೋಡ್ಯಾರ. ಆದರೆ 3ನೇ ಆರೋಪಿನ ಆರೋಪಿಯೇ ಮಾಡಿಬಿಟ್ಟಿದ್ದಾರೆ ಪೊಲೀಸರು. ಅಂದ ಬಳಕ ಈಗ ಇವ್ರ ಮೇಲೆ ಸಾಕ್ಷಿ ಹೇಳೋರು ಯಾರು, ಪ್ರತ್ಯಕ್ಷ ಸಾಕ್ಷಿಗಳು ಯಾರು ಹುಟ್ಕೊತಾರೆ ಅಂದರೆ ಆ ಮನೆಯಿಂದ ಏನು 3ನೇ ಆರೋಪಿ ಅವ್ನು ಕೊಲೆ ಆದವನ್ನ ಕರ್ಕೊಂಬಂದಾಗ ಅವನ ಹೆಂಡತಿ ಹತ್ರ ಹೇಳಿರ್ತಾನಲ್ಲ, ಹೌದ್ರಿ ಇವ್ 3ನೇ ಆರೋಪಿ ಮತ್ತು ನನ್ನ ಗಂಡ ದುಡ್ಡು ಕೊಡ್ತೀನಿ ಅಂತ ಕರ್ಕೊಂಡೋಗಿ ಅಲ್ಲಿ ಕೊಲೆ ಮಾಡಿಸಿದನ್ರಿ ಅಂತಂದು ಅವನ ಹೆಂಡತಿ ಹೇಳ್ತಾಳೆ. ಆಮೇಲೆ ಇನ್ನು 2 ಮಂದಿ ಪ್ರತ್ಯಕ್ಷ ಸಾಕ್ಷಿದಾರ, ಒಂದು ಸೈಕಲ್ ಅಂಗಡಿಯವನು ಒಂದು ಟೀ ಅಂಗಡಿಯವನು. ಅವರು ಹೌದ್ರಿ ಇವ್ರು ಬಂದಿದ್ರು ಇಬ್ಬರು ಬಂದರು, ಚಹಾ ಕುಡಿದ್ರು. ಆಮೇಲೆ ನಮ್ಮ ಹತ್ರ ಬಾಡಿಗೆ ಸೈಕಲ್ ತೊಗೊಂಡು ಅವ್ರ ಹೆಸರು ಬರೆದು ಸೈಕಲ್ ತೊಗೊಂಡು ಹೋದ್ರಿ. ಹೋಗಿ 1 ಗಂಟೆ ಅರ್ಧ ಗಂಟೆ ಆದ ನಂತರ ನಮಗೆ ವಿಚಾರ ಗೊತ್ತಾಯ್ತು, ಇಲ್ಲಿ 2 ಮಂದಿ ಸೈಕಲ್ ತೊಗೊಂಡು ಹೋದವರು ಒಬ್ಬನ ಕೊಲೆ ಮಾಡಿ 2 ಸೈಕಲ್ ಅಲ್ಲೇ ಬಿಟ್ಟು ಒಬ್ಬನ ಕೊಲೆ ಮಾಡಿ ಕೊಲೆ ಮಾಡಿ ಓಡೋಗ್ಯಾನ್ರಿ ಅಂತಂದು 3ನೇ ಆರೋಪಿ ಮೇಲೇನ
ಅವರು ಸಾಕ್ಷಿ ಹೇಳಂಥವ್ರು 3 ಮಂದಿ ಪ್ರತ್ಯಕ್ಷ ಸಾಕ್ಷಿಗಳು ಯಾರ ಮೇಲೆ ಉಟ್ಕೊಂಡ್ರು, 3ನೇ ಆರೋಪಿ ಮೇಲೆ ಉಟ್ಕೊಂಡ್ರು. ಅವ್ನು ಕೊಲೆನ ಮಾಡಿಲ್ಲ. ಆದರೆ ಇಲ್ಲಿ ಪೊಲೀಸ್ನವರು ಅವನ್ನ ಆರೋಪಿ ಮಾಡಿದ್ರಿಂದ ಆ ಒಂದು ಪ್ರತ್ಯಕ್ಷ ಸಾಕ್ಷಿ 1ನೇ ಆರೋಪಿ 2ನೇ ಆರೋಪಿ ಮೇಲೆ ಸತ್ತು ಹೋಗ್ಬಿಡ್ತೈತಿ. 3ನೇ ಆರೋಪಿ ಮಾಡಿದ್ರಿಂದ 3ನೇ ಆರೋಪಿ ಮೇಲೆ 3 ಪ್ರತ್ಯಕ್ಷ ಸಾಕ್ಷಿಗಳು ಸಾಕ್ಷಿ ಹೇಳ್ತಾರೆ. ಅವಾಗ ಆ ಚಾರ್ಜ್ ಶೀಟ್ ಓದಿದಾಗ ಇದು ಇಷ್ಟ ಆಗುತ್ತಂತಂದು ಓದಿದಾಗ ಅದರಲ್ಲಿ 2 ಮಂದಿ ನೀವು 1ನೇ ಆರೋಪಿ 2ನೇ ಆರೋಪಿ ಬಿಡುಗಡೆ ಆಗ್ತಿರಪ್ಪ, 3ನೇ ಆರೋಪಿಗೆ ಜೀವಾವಧಿ ಶಿಕ್ಷೆ ಆಗೋಂಥದ್ದು ಚಾನ್ಸ್ ಐತಿ ಅಂತಂದು ನಾನು 1ನೇ ಆರೋಪಿ 2ನೇ ಆರೋಪಿ ಈ ಚಾರ್ಜ್ ಶೀಟ್ ಓದಕ್ಕೆ ಕೊಟ್ಟವ್ರ ಹತ್ರ ನಾನು ಈ ಹೇಳಿಕೆ ಕೊಟ್ಟೆ. ಈ ಹೇಳಿಕೆ ತಿಳ್ಕೊಂಡಂಥವ್ರು ಕೆಲವೊಬ್ಬರು ಹೋಗಿ 3ನೇ ಆರೋಪಿ ಹತ್ರ ಈ ನಾನು ಓದಿದ್ದು ಮತ್ತು ನಾನು ಕತೆ ಅವ್ರ ಎದುರಿಗೆ ಹೇಳ್ಕೊಂಡು 1ನೇ ಆರೋಪಿ 2ನೇ ಆರೋಪಿ ಹತ್ರ ಹೇಳ್ಕೊಂಡಾಗ ಆ 3ನೇ ಆರೋಪಿಗೆ ಸಿಟ್ಟು ಬಂತು. ಅವ ಯಾಕೆ ಸಿಟ್ಟು ಮಾಡ್ಕೊಂಡಂದ್ರೆ ಅವನ ಆತ್ಮಸಾಕ್ಷಿಯಾಗಿ ನಾನು ಕೊಲೆನ ಮಾಡಿಲ್ಲ, ಕೊಲೆ ಮಾಡಿಸ್ಲಿಕ್ಕೆ ನನ್ನಿಂದ ಉಪಯೋಗ ಮಾಡಿಸ್ಕೊಂಡಾರೆ ಇವರು 1ನೇ ಆರೋಪಿ 2ನೇ ಆರೋಪಿ. ಆಮೇಲೆ ನಾನು ಅವ್ನು ಕೊಲೆ ಆದವನ್ನ ಕರ್ಕೊಂಬಂದು ಇವ್ರ ಕೈಯಾಗ ಕೊಟ್ಟೆ, ಇವ್ರು ಕೊಲೆ ಮಾಡಿದ್ದಾರೆ. ನಾನಂತೂ ಅವ್ನಿಗೆ ಕೊಲೆ ಮಾಡಿಲ್ಲ. ಆದರೆ ಈತ ಚಾರ್ಜ್ ಶೀಟ್ ಓದಿ 1ನೇ ಆರೋಪಿ 2ನೇ ಆರೋಪಿ ಬಿಡುಗಡೆ ಆಗ್ತಾರೆ, ಈ 3ನೇ ಆರೋಪಿಗೆ ಜೀವಾವಧಿ ಶಿಕ್ಷೆ ಆಕೈತೆ ಅಂತ ಹೇಳ್ತಾನಲ್ಲ ಅರ್ಸಿ ಮಗವ, ಅವನೇನು ಲಾಯರ್ನ ಹಂಗೆ ಹಿಂಗೆ ಅಂತ ಬಂದು ನನ್ನ ಕೂಡ ಜಗಳ ಮಾಡಿದ. ಅವಾಗ ನಾನು ಅವನಿಗೆ ಅಧಿಕಾರಿಗಳು ಬಂದು ಯಾಕೆ ಮಾಡ್ತೀವಿ ಹೆಂಗೆ ಅಂತಂದಾಗ ನಾನು ಇದ್ದಂಗೆ ಹೇಳೇನ್ರಿ. ಆದ್ರೆ ಅವ್ನಿಗೆ ಬೇಜಾರಾಗೈತಿ, ಅವ್ನು ಕೊಲೆ ಮಾಡಿಲ್ಲ, 3ನೇ ಆರೋಪಿ ಕೊಲೆ ಮಾಡಿಲ್ಲ. ಆದರೆ ಅವನ ಆರೋಪಿ ಮಾಡಿದ್ದಾರೆ, ಅವನು ಪ್ರತ್ಯಕ್ಷ ಸಾಕ್ಷಿ ಆಗಬೇಕಾಗಿತ್ತು. ಆದರೆ ಅವನ ಆರೋಪಿ ಮಾಡಿದ್ರಿಂದ ಅವನ ಮೇಲೆ 3 ಸಾಕ್ಷಿಗಳು ಪ್ರತ್ಯಕ್ಷ ಸಾಕ್ಷಿಗಳು ಹುಟ್ಕೊಂಡ್ಬಿಟ್ಟಿದ್ದವು. ಆದರೆ ಆ 3 ಪ್ರತ್ಯಕ್ಷ ಸಾಕ್ಷಿಗಳು 3ನೇ ಆರೋಪಿನ ಕೊಲೆ ಮಾಡಿದಾನಂತಂದು ಹೇಳಿಕೆ ಕೊಡ್ತಾರೆ ಹೊರತು 1ನೇ ಆರೋಪಿ 2ನೇ ಆರೋಪಿ ಕೊಲೆ ಮಾಡಿದ್ದಾರೆ ಅಂತಂದು ಅವ್ರು ಹೇಳಿಕೆ ಕೊಡೋಂಗಿಲ್ಲ. ಇವ್ರು ಯಾರೂ ನೋಡಿರೋದಿಲ್ಲ. 1ನೇ ಆರೋಪಿ 2ನೇ ಆರೋಪಿ ನೋಡಿದ್ದ 3ನೇ ಆರೋಪಿ. ಆ 3ನೇ ಆರೋಪಿನೂ ಆರೋಪಿ ಆಗ್ಯಾನಂದ್ರೆ ಅವನ ಸಾಕ್ಷಿ ನಡೆಯೋಂಗಿಲ್ಲ. ಈ ಲೆಕ್ಕದಾಗ ಐತಪ್ಪ ಅಂತ ಹೇಳಿದಾಗ ಅದಕ್ಕೇನು ಮಾಡಬೇಕು ಸಿಗ್ಲಿ ಬಸ್ಯ ಅಂತಂದು ಕೆಲವೊಬ್ಬರು ಕೇಳಿದ್ರು. ನೋಡು, ಈ 1ನೇ ಆರೋಪಿ 2ನೇ ಆರೋಪಿ ಭಾರಿ ಸ್ಕೆಚ್ ಹಾಕ್ಕೊಂಡು ಈ ಕೊಲೆ ಮಾಡಿದ್ದಾರೆ. ಆದರೆ 1ನೇ ಆರೋಪಿ 2ನೇ ಆರೋಪಿ ಈ 3ನೇ ಆರೋಪಿಗೆ ಶಿಕ್ಷೆ ಆಗೋದಂತೂ ಖಂಡಿತ. ಆದರೆ ಶಿಕ್ಷೆ ಆಗಬಾರ್ದಂದ್ರೆ 1ನೇ ಆರೋಪಿ 3ನೇ ಆರೋಪಿ ಮೇಲೇನು 3 ಸಾಕ್ಷಿಗಳದವಲ್ಲ ಅವ್ರಿಗೆ ಕಂಟ್ರೋಲ್ ಮಾಡ್ಕೋಬೇಕು. ಯಾಕಂದರೆ ದುಡ್ಡು ಕೊಟ್ಟು ಸುಳ್ಳು ಸಾಕ್ಷಿ ಹೇಳಿಸ್ಬೇಕು ಒಂದು. ಇಲ್ಲ ಅಂದರೆ ಅವನಿಗೆ ಇವನ ಅಪ್ರೂವರ್ ಆಗಬೇಕು ಕೋರ್ಟಿಗೆ. ಯಾರು 3ನೇ ಆರೋಪಿ ಅಪ್ರೂವರ್ ಅಂದ್ರೆ ಏನಪ್ಪ, ಅಪ್ರೂವರ್ ಅಂದ್ರೆ ಏನು, ಮಾಪಿ ಸಾಕ್ಷಿ ಅಂತ ಪರಿಗಣಿಸ್ಬೇಕು. ಅದಕ್ಕೆ ನಾನು ಸಲಹೆ ಕೊಟ್ಟೆ, ನೋಡಪ್ಪ ನೀನು ಕೊಲೆನ ಮಾಡಿಲ್ಲ ಅನ್ನೋದು ಈ ಚಾರ್ಜ್ ಶೀಟಲ್ಲಿ ಕಂಡು ಬರ್ತೈತಿ. ಬಟ್ ನಿನ್ನ ಆರೋಪಿ ಮಾಡಿದ್ದಾರೆ. ಆದರೆ ನಿನ್ನ ಮೇಲೆ 3 ಮಂದಿ ಪ್ರತ್ಯಕ್ಷ ಸಾಕ್ಷಿ ಅದಾರೆ. ಅವ್ರೇನಾದ್ರು ಸಾಕ್ಷಿ ಹೇಳಿದ್ರೆ 3ನೇ ಆರೋಪಿಗೆ ಖಂಡಿತವಾಗಿ ಜೀವಾವಧಿ ಶಿಕ್ಷೆ ಆಕತಿ. ಆದರೆ 1ನೇ ಆರೋಪಿ 2ನೇ ಆರೋಪಿ ಕೊಲೆ ಮಾಡಿದ್ದನ್ನು 3ನೇ ಆರೋಪಿ ಕಣ್ಣಿಂದ ನೋಡಿದಾನೆ. ಆದರೆ ಅವನು ಪ್ರತ್ಯಕ್ಷ ಸಾಕ್ಷಿ ಆಗಬೇಕಾಗಿತ್ತು. ಆದರೆ ಪೊಲೀಸ್ನವ್ರ ಕತೆ ಸರಿಯಾಗಿ ಬರಲಿಲ್ಲದಕ್ಕೆ ಈಗ ನಿನ್ನ ಕರ್ಮ ಆಯ್ತಪ್ಪ. ಇದು ಸರಿ ಆಗಬೇಕಾದ್ರೆ ನೀನು ಅಪ್ರೂವ್ ಆಗ ಕೋರ್ಟ್ಗೆ. ನನ್ನ ಮಾಪಿ ಸಾಕ್ಷಿ ಹೇಳಿಕೆ ಪಡ್ಕೋಬೇಕಂತಂದು ಒಂದು ಅರ್ಜಿ ಹಾಕು. ಆ ಅರ್ಜಿ ಒಳಗಡೆ ನಡೆದಂಥ ಘಟನೆನ ನೀನು ನ್ಯಾಯಾಧೀಶರ ಹತ್ರ ಹಂಚಿಕೊಂಡ್ರೆ ಈ ಪ್ರಕರಣನ ಕ್ಯಾನ್ಸಲ್ ಮಾಡಿ ಮತ್ತು ಹೊಸದಾಗಿ FIR ಹಾಕಿ ನಿನ್ನ ಪ್ರತ್ಯಕ್ಷ ಸಾಕ್ಷಿನ ಪರಿಗಣಿಸಿ ಇವರಿಗೆ ಶಿಕ್ಷೆ ಕೊಡಿಸ್ಬೋದು ಅಂತ ನಾನು ಆರೋಪಿಗೆ ಹೇಳಿದೆ, 3ನೇ ಆರೋಪಿಗೆ. ಆದರೆ ಅವನೇನು ಮನಸ್ಸಿನಾಗ ಏನಿತ್ತು, ಅವ್ರ ಲಾಯರ್ ನಿನಗೇನಾಗಲ್ಲ ನಾ ಬಿಡಿಸ್ತೀನಿ ಬಿಡು, ನಿನಗೇನಾಗಲ್ಲ ನಾ ಬಿಡಿಸ್ತೀನಿ ಬಿಡು ಅಂತಂದು ಆ 1ನೇ ಆರೋಪಿ 2ನೇ ಆರೋಪಿ ಹತ್ರ ಮಾತಾಡೋದು ಬಿಟ್ಟ, ಲಾಯರ್ ಮೇಲೆ ನಂಬಿಕೆ ಇಟ್ಟ. ನಾನು ಅವನಿಗೆ ಈ ರೀತಿ ಅಪ್ರೂವರ್ ಆಗಿ ಕೋರ್ಟಿಗೆ ಮಾಪಿ ಸಾಕ್ಷಿ ಮಾಡಿಕೊಂಡು ನೀ ಸತ್ಯ ಹೇಳಿದ್ರೆ ನಿನ್ನ ಭವಿಷ್ಯ ಚೆನ್ನಾಗಾಗುತ್ತಂತ ನಾ ಹೇಳಿದರೆ ಅವನು ಅದನ್ನು ಅಲ್ಲಗಳೆದು ಅವ್ರ ಲಾಯರ್ ಮೇಲೆ ನಂಬಿಕೆ ಇಟ್ಟು ಕೇಸ್ ನಡೆಸಿದ್ರು. ನನ್ನ ಕಣ್ಣು ಮುಂದುಗಡೆನ ಆ ಕೇಸಿನ ವಿಚಾರಣೆ ನಡೀತಾ ಆ ಕೇಸ್ ಜಡ್ಜ್ಮೆಂಟ್ ಆಯ್ತು. ಅವತ್ತಿನ ದಿನ ಸಾಯಂಕಾಲ ಅವರು ಕೋರ್ಟಿಗೆ ಮುಗಿಸ್ಕೊಂಡು ಜೈಲಿಗೆ ಬಂದಾಗ 1ನೇ ಆರೋಪಿ 2ನೇ ಆರೋಪಿ ಬಂದು ನನ್ನ 2 ಕಾಲು ಬಿದ್ದು ನಮಸ್ಕಾರ ಮಾಡಿದ್ರು. 3ನೇ ಆರೋಪಿ ಬಂದು ಅಣ್ಣ ನನಗೊಂದು ನ್ಯಾಯ ಕೊಡಿಸೋಣ, ನಿನ್ನ ಮಾತು ನಾ ಕೇಳಿಲ್ಲ ಅಂತಂದು ಅವನು ಬಂದು ಕಾಲು ಹಿಡ್ಕೊಂಡ. ಸುಳೆ ಮಗನೇ, ನಿನಗೆ
ಆ ಕಬ್ಬಣಕ್ಕಾದಾಗನ ಅದಕ್ಕೊಂದು ಆಕಾರ ವಿಕಾರ ಮಾಡಬೇಕಂತ ನಾನು ನಿನಗೆ ಸಲಹೆ ಕೊಟ್ರೆ ನನ್ನ ಸಲಹೆನ ಅಲ್ಲಗಳದಿ. ಇವತ್ತು ನೋಡು ಅವರು ಕೊಲೆ ಮಾಡಿದ ನಿಜವಾಗಿ ಕೊಲೆ ಮಾಡಿದವ್ರು ಬಿಡುಗಡೆ ಆಗಿ ಹೊಂಟ್ರಿ. ಈಗ ಹಾಸಿಗೆ ತಟ್ಟಿ ಜಮಾ ಮಾಡಿ ಹೊಂಟ್ಬಿಟ್ರು ಅವರು. ಈಗ ನೀನು ಕೊಲೆನ ಮಾಡಿಲ್ಲ, ನಿನ್ನ ಕೊಲೆಗೆ ಬಳಸ್ಕೊಂಡವ್ರು ಅವರು. ನೀನು ಕೊಲೆಗೆ ಬಳಸ್ಕೊಂಡ್ರು ನಿನಗೆ ಕೊಲೆ ಮಾಡ್ತಾನೆ ಅಂದಿದ್ರೆ ನೀನು ಆ ಕೊಲೆ ಆದವನ್ನ ಕರ್ಕೊಂಡು ಬರ್ತಿದ್ದಿಲ್ಲ. ಅವ್ರ ಜೊತೆಲೆ ಅದಕ್ಕೆ ಒಪ್ಕೊತನೂ ಇದ್ದಿದ್ದಿಲ್ಲ. ನಾನು ಸಾಲ ಬೇಕಾದ್ರೆ ಕೊಡ್ತೀನಪ್ಪ, ನಿಮ್ಮ ಸವಾಸ ಬೇಡ ಅಂತಿದ್ದೆ. ಆದರೆ ನೀನು ಮೋಸದಿಂದ ಅವ್ರು ಕರ್ಕೊಂಬಂದು ನಿನ್ನ ಎದುರುಗಡೆನ ಅವರು ಅವನು ಕೊಲೆ ಮಾಡಿದ್ರು ನೀನು ಪ್ರತ್ಯಕ್ಷ ಸಾಕ್ಷಿ ಆಗೋದನ್ನು ಆಗ್ದಂಗೆ ಮಾಡಿ ನಿನ್ನೂ ಆರೋಪಿ ಮಾಡಿಕೊಂಡು ಇವತ್ತು ನಿನಗೆ ಶಿಕ್ಷೆ ಕೊಟ್ಟರು. ಅವ್ರು ಬಿಡುಗಡೆ ಆದರು. ಅದಕ್ಕೆ ಹೇಳೋದು, ಹಣ ತಿಂದವ್ ನುರ್ಚ್ಕೊಂಡ, ಸಿಪ್ಪಿ ತಿಂದವ್ ಸಿಕ್ಕಾಕೊಂಡ ಅನ್ನೋಂಥ ಇಂಥವಕ್ಕೆ ಒಂದು ಅಪ್ರೂವರಾಗಿ ಒಂದು ಮಾಪಿ ಸಾಕ್ಷಿಗೆ ಈ ರೀತಿ ಸತ್ಯ ಹೇಳಬೇಕು. ಆದರೆ ದರ್ಶನ್ ಪ್ರಕರಣದಲ್ಲಿ ಏನು ಮಾಪಿ ಸಾಕ್ಷಿಗೆ ಏನಾದರೂ ಕೊಟ್ಟಿದ್ರೆ ಅವ್ರು 302 ಮರ್ಡರ್ ಕೇಸ್ನಾಗಿದ್ದರೆ ಅವ್ರಿಗೆ ಮಾಪಿ ಸಾಕ್ಷಿ ತೊಗೋಬೋದು. ಬೇರೆ ಬೇರೆ ಇದ್ರಾಗಿದ್ದರೆ ಅವರು ಅದನ್ನು ಸಾಕ್ಷಿ ತೊಗೊಳ್ಳೋಂಥ ಅವಶ್ಯಕತೆಯೂ ಇರೋದಿಲ್ಲ. ಯಾಕಂದ್ರೆ ಒಂದು ಫೋನ್ ಲಿಂಕ್ ಇರುತ್ತೆ, ಅಥವಾ ಅದು ಕೊಲೆ ಆಗಿ ನಂತರ ಇವರು ಆರೋಪಿಗಳಾಗಿರ್ತಾರೆ, ಅಥವಾ ಅವ್ರಿಗೇನಾದರೂ ಭಯ, ಯಾರು ರೇಣುಕಾಸ್ವಾಮಿ ಪರ ಇದ್ದಂಥವರು ಈಗ ದರ್ಶನಿಗೆ ಎಷ್ಟೋ ಮಂದಿ ದುಶ್ಮನ್ಗಳದಾರ. ಅವ್ರೇನಾದ್ರೂ ಈ ಪ್ರದೇಶಕ್ಕೆ ಕುಮ್ಮಕ್ಕು ಕೊಟ್ಟು ಕೊಲೆ ಬೆದರಿಕೆ ಹಾಕಿ ಏನಾದರೂ ದುಡ್ಡಿನ ಅಂಶ ಒಡ್ಡಿ ನಿನ್ನ ಮಾಪಿ ಸಾಕ್ಷಿಗೆ ಒಳಪಡ್ಸೋಕೆ ಅರ್ಜಿ ಹಾಕಂತಂದು ಆ ರೀತಿ ಆದ್ರೂ ಅವ್ರಿಗೆ ಇದು ಬಂದಿರ್ತವೆ. ಇಲ್ಲ ದರ್ಶನ್ ಏನಾದರೂ ಅವ್ರಿಗೆ ಬೈದಿರಬೇಕು, ಅದಕ್ಕೋಸ್ಕರ ನಾನು ಸತ್ಯ ಹೇಳ್ತೀನಿ ಅಂತ ಅವನು ಆ ರೀತಿ ಮಾಡಿರಬೇಕು. ಒಂದು ಈ ಲೆಕ್ಕದಲ್ಲಿ ಆತ ಏನು ಹೇಳ್ತಾನೆ ಅದು ಅಷ್ಟೊಂದು ಇಂಟ್ರೆಸ್ಟಾಗಿ ಕತೆ ಬರೋಂಗಿಲ್ಲ. ಅವನು ಏನು ಹೇಳಬೇಕು ಅದನ್ನು ಹೇಳ್ತಾನೆ. ಆದರೆ ದರ್ಶನನ ಕೊಲೆ ಮಾಡಿದ ಅಂತಂದು ಹೇಳಲಿಕ್ಕೆ ಅವನದಿಂದನೇ ಜಜ್ಮೆಂಟ್ ಆಗಂಗಿಲ್ಲ. ಅವನದೊಂದು ಅವ್ರದ್ದೊಂದು ತೊಗೋಬೇಕಾಗಿತ್ತು, ತೊಗೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಕಾನೂನು ಏನು ತಪ್ಪು ಮಾಡ್ತಂದರೆ, ಒಂದು ಮರ್ಡರ್ ಕೇಸ್ನಾಗ ಪ್ರತಿಯೊಬ್ಬ ಆರೋಪಿದು 164 ಸ್ಟೇಟ್ಮೆಂಟ್ ತೊಗೋಬೇಕು. ಆ 164 ಸ್ಟೇಟ್ಮೆಂಟ್ ತೊಗೊಳ್ಬೇಕಾದಾಗನ ಏನು 14ನೇ ಆರೋಪಿ ಮತ್ತು ಇನ್ನೆರಡು ಮಂದಿ ಆರೋಪಿಗಳು ಈಗೇನು ಮಾಪಿ ಸಾಕ್ಷಿಗೇನು ಅರ್ಜಿ ಹಾಕಿದಾರಲ್ಲ, ಆ ಅರ್ಜಿ ಹಾಕೋದು ಈ 2 ವರ್ಷದ ನಂತರ ಇವರು ಅರ್ಜಿ ಹಾಕಿದ್ದಾರೆ. ಅರ್ಜಿ ಹಾಕೋದಕ್ಕಿಂತ ಮುಂಚೆನ ಅವರು ನ್ಯಾಯಾಧೀಶರ ಹತ್ರ, ಸ್ವಾಮಿ ನಮಗೆ ಹಿಂಗೆ ಆಗೈತಿ, ಕೊಲೆ ಕೇಸ್ನಾಗ ನಮ್ದು ಏನು ಪಾತ್ರ ಇಲ್ಲ, ನಮ್ಮನ್ನು ಸುಮ್ಮನೆ ಫೋನ್ ಲಿಂಕ್ ಇದರಲ್ಲೇ ಕರ್ಕೊಂಡು ಈ ಥರ ಮಾಡಿದ್ದಾರೆ, ದುಡ್ಡಿಗೆ ಸಹಾಯ ಮಾಡು ಅಂತಂದು, ಇಂಥ ಕೊಲೆ ಆಗ್ತೈತಿ ಇದ್ರ ಬಗ್ಗೆ ಯಾವುದೂ ಮಾಹಿತಿ ಕೊಡ್ದಂಗೆ ನನ್ನಿಂದ ಸಹಾಯ ಪಡ್ಕೊಂಡ್ರ ಅಂತಂದು ಹೇಳಿಕೆ ಕೊಡಬೇಕು ಹೊರ್ತು ದರ್ಶನ್ ಕೊಂದಿದ್ದಾನ ಅಂತಂದು ಹೇಳಿಕೆ ಕೊಡೋಕ್ಕೆ ಬರೋದಿಲ್ಲ. ಅಂಥ ಆರೋಪಿಗಳು ಕೇಸ್ ಹೇಳಿಕೆಗಳು ಸ್ಟ್ರಾಂಗ್ ಆಗಂಗಿಲ್ಲ. ಯಾಕಂದರೆ ಕತೆ ಬರೆಯೋ ಮುಂದನ್ನು ಕಬ್ಬಣಕ್ಕಾದಾಗನ ಆಕಾರ ವಿಕಾರ ಮಾಡಿ ಬರೀಬೇಕು. ಇವತ್ತು ಒಂದು 7,000 ಪ್ಯಾರ ಇರ್ತಕ್ಕಂಥ 260 ಸಾಕ್ಷಿಗಳು ಎಷ್ಟು ಜಾಸ್ತಿ ಇರ್ತವೋ ಅಷ್ಟು ಕೇಸ್ ವೀಕ್ ಇರ್ತೈತಿ. ಅದು ಬೇರೆ 164 ಕಿಡ್ನ್ಯಾಪ್, 201, 302 ಮರ್ಡ್ರ್. ಈ ಸೆಕ್ಷನ್ನಲ್ಲಿ ಪೊಲೀಸ್ನವರು ಆ ಕೊಲೆ ಮಾಡಿದ್ದೀವಿ ನಾವೇ ಅಂತಂದು ಅಪ್ರೂವರಾಗಿ ನ್ಯಾಯಾಲಯಕ್ಕೆ ಹೋಗಿ ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವೇ ಕೊಲೆ ಮಾಡೀವಿ ಅಂತಂದು ಪೊಲೀಸರ ಹತ್ರ ಹೇಳಿಕೆ ಕೊಟ್ಟು ಅವರು ಹೇಳಿಕೆ ಕೊಟ್ಟಿದ್ದನ್ನು ಅಲ್ಲಿ ವಿಚಾರಣೆಗೆ ಒಳಪಡಿಸಿ ಆಮೇಲೆ ಅವ್ರನ್ನ ತೊಗೊಂಬಂದು 164 ಸ್ಟೇಟ್ಮೆಂಟ್ ತೊಗೊಂಡ್ರದು ಸ್ಟೇಟ್ಮೆಂಟ್ ಸ್ಟ್ರಾಂಗ್ ಆಗಂಗಿಲ್ಲ. ಯಾವುದೇ ಒಬ್ಬ ಆರೋಪಿ ತನ್ನ ಮೇಲೆ ಆರೋಪ ಬಂದಾಗ ಅವನ ಮೇಲೆ ಏನಾದ್ರೂ ಅದರಿಂದ ಭಯ ಗಿಯ ಬಂತಂದ್ರೆ ಅವನ್ನ ಸೀದಾ ಕೋರ್ಟಿಗೆ ಬಂದು, ಸ್ವಾಮಿ ನನಗೆ ಇದರಿಂದ ಹಿಂಗಾಗಿತ್ತು, ನಾನು ಹಿಂಗೆ ಕೊಲೆ ಮಾಡಿದ್ದೀನಿ ಅಂತಂದು ಕೋರ್ಟಿಗೆ ಹೋಗಿ ಸರೆಂಡ್ರ್ ಆಗಬೇಕು. ಇಲ್ಲ ಲಾಯರ್ ಮುಖಾಂತರ ಕೋರ್ಟಿಗೆ ಹೋಗಿ ಸರೆಂಡ್ರ್ ಆಗಬೇಕಾಗಿತ್ತು ಆರೋಪಿಗಳು. ಆವಾಗ ನ್ಯಾಯಾಧೀಶರು JCಯಿಂದ PC ಕಸ್ಟಡಿ ಕೊಟ್ಟು ಇವರು ಸ್ವಖುಷಿ ಹೇಳಿಕೆ ಪಡ್ಕೊಳ್ಳಿ ಅಂತಂದು ಆದೇಶ ಮಾಡಿದರೆ ಆ ಪ್ರಕರಣದಲ್ಲಿ ಸ್ಟ್ರಾಂಗ್ ಆಗುತ್ತೆ. ಇವರು ಮೊದಲು 3 ಮಂದಿ 30 ಲಕ್ಷ ದುಡ್ಡು ತಿಂದೀವಿ, ತೊಗೊಂಡು ನಾವೇ ಕೊಲೆ ಮಾಡೇವಿ ಅಂತಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅದು ಸ್ಟ್ರಾಂಗ್ ಆಗಂಗಿಲ್ಲ. ಆ ಚಾರ್ಜ್ಶೀಟ್ ನನ್ನ ಕೈಯಾಗ ಕೊಡ್ರಿ ಪುಣ್ಯಾತ್ಮರ ಅಂದರೆ ಯಾರೂ ಕೊಡಲಿಲ್ಲ ಅವ್ರ ಅಭಿಮಾನಿಗಳು. ಇಂಥ ಕೆಲಸ ಮಾಡಿ ಅವನು ಉಳಿಸೋಂಥ ಪ್ರಯತ್ನ ಪಡ್ರಿ. ಅದು ಬಿಟ್ಟು ದರ್ಶನನ ಹಕ್ಕಿಗೆ ಧಕ್ಕೆ ಕೊಡೋಂಥವ್ರು ಅವರು, ನೀವೊಂದು ಹಾಕೋದು ಅವರೊಂದು ಹಾಕೋದು, ಇವೆಲ್ಲ ಆಗಿ ದರ್ಶನ್ ಅವ್ರ ಹಕ್ಕಿಗೆ ಅಷ್ಟೇ ಅಲ್ಲ ಅವ್ರ ಜೀವನಕ್ಕೆ ನೀವು ಧಕ್ಕೆ ಕೊಡ್ತೀರಿ ಅನ್ನೋದಕ್ಕೆ ನನಗೆ ಬೇಜಾರಾದ ಸಂಗತಿ.
ಯಾರು ದರ್ಶನ್ ಅವ್ರ ಬಗ್ಗೆ ಅವ್ರ ಅಭಿಮಾನಿಗಳು ನಾನು ಅಭಿಮಾನಿ ಇದ್ದೀನಿ, ನನ್ನ ಮಕ್ಕಳು ಅಭಿಮಾನಿ ಇದ್ದಾರೆ, ನಮ್ಮ ತಂದೆ ತಾಯಿನೂ ಅಭಿಮಾನಿ ಅದಾರ ಅಂತಂದು ನಂಬಿಕೊಂಡು ದರ್ಶನ್ ಅವರು 100ಕ್ಕೆ 90ರಷ್ಟು ಚಿನ್ನ ಅಂತಲೇ ನಾ ತಿಳ್ಕೊಂಡು ಅವ್ರನ್ನ ಜನರಿಂದನೇ ಅವ್ರನ್ನ ಬದುಕಿಸ್ಬೇಕು, ಉಳಿಸ್ಕೋಬೇಕು ಹೊರತು ಕಾನೂನಿನಿಂದ ಉಳಿಸ್ಕೋಬೇಕಾಗಿದ್ದರಲ್ಲಿ ನಮಗೆ ಅದು ಸಂಬಂಧ ಬರೋಂಗಿಲ್ಲ. ಕಾನೂನಲ್ಲಿ ಏನು ತೀರ್ಪಾಗುತ್ತೋ ಅದ್ರ ಮೇಲೆ ನಾವು ಮುಂದೆ ಹೋರಾಟ ಮಾಡ್ಬೋದು. ಕೇಸ್ ಹಾಕ್ಬಿಟ್ಟಾದ್ರೆ ಅವ್ರಿಗೆ ಯಾರು ತೊಂದರೆ ಕೊಟ್ಟಿದ್ದಾರೆ, ಹಕ್ಕಿಗೆ ಧಕ್ಕೆ ಕೊಟ್ಟರೆ ಅವ್ರನ್ನೆಲ್ಲರನ್ನೂ ಒಳಗೆ ಹಾಕಿಸೋಂಥ ವ್ಯವಸ್ಥೆ ಮಾಡ್ಬೋದು. ಇದನ್ನು ಬಿಟ್ಟು ದರ್ಶನ್ ಅವರು ಆಗ ಅವ್ರಿಗೆ ಸೀರೆ ಉಡಿಸೋದು, ಅವ್ರಿಗೆ ಏನೇನೋ ಇದು ಮಾಡೋದು, ಅಸಹ್ಯ ಮಾಡೋಂಥ ವ್ಯವಸ್ಥೆ ದರ್ಶನ್ ಅವರ ಅಭಿಮಾನಿಗಳಿಂದನೂ ಆಗಬಾರ್ದು. ಮತ್ತು ಈ ಮಾಧ್ಯಮಗಳು ಪದೇ ಯಾಕಂದರೆ ಎಷ್ಟೋ ಪ್ರಕರಣಗಳಿಗೆ ಮಾಧ್ಯಮಗಳು ವರದಿ ಕೊಟ್ಟಿದ್ದಾರೆ. ಆದರೆ ದರ್ಶನನ ಪ್ರಕರಣನ ವಿಶೇಷವಾಗಿ ತೊಗೊಂಡಾರಂದ್ರೆ ಇವರು ವೈಯಕ್ತಿಕವಾಗಿ ದರ್ಶನನ ಹಕ್ಕಿಗೆ ಮಾಧ್ಯಮಗಳ 100ಕ್ಕೆ 60ರಷ್ಟು ಧಕ್ಕೆ ಕೊಟ್ಟವ್ರು ಅವರೇ. ಇವತ್ತು ಅವರೇ ಇನ್ನೂವರೆಗೂ, ಯಾಕಂದ್ರೆ ಅವ್ರಿಗೆ TRP ಬರುತ್ತೆ, ಕ್ಯಾರ್ಲಿ ಹೊಡೆದ್ರೂ ಸಿಗ್ತೈತಿ, ಕ್ಯಾರ್ಲಿ ಹೊಡೆಸ್ಕೊಳ್ಳಿಲ್ಲದ್ರೂ ಸಿಗ್ತೈತಿ. ಒಟ್ಟು ನಮ್ಮ ಕತೆ ನೋಡ್ತಾರೆ. ದರ್ಶನನ ಪೋಸ್ ಬಂತಂದ್ರೆ ಸಾಕು, ಆದರೆ ಎಲ್ಲರೂ ನೋಡಲೇಬೇಕು. ಏನು ಹೇಳಿಕೆ ಕೊಟ್ರೆ ಏನು ಆಕತಿ ಅಂತ ನೋಡಿದ್ರಿಂದ ಫಾಲೋವರ್ಸ್ ಜಾಸ್ತಿ ಆಕಾರ. ಆದ್ದರಿಂದ ಇವರಿಗೆ ಆ ರೀತಿ ಇವ್ರದ್ದೆಲ್ಲ NR ಬರುವ ಪರಿಶೀಲಿಸಿದ್ರೆ 100ಕ್ಕೆ 40ರಷ್ಟು ಮಾಧ್ಯಮಗಳು ಜೈಲಿಗೆ ಹೋಗ್ಬೇಕಾಗೈತಿ. ಅಂಥ ಪರಿಸ್ಥಿತಿ ಮಾಡಿಕೊಂಡಿದ್ದಾರೆ. ಇವೆಲ್ಲ ತಿಳ್ಕೊಬೇಕು. ಹುಚ್ಚು ನನ್ನ ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ಹೋದ್ರೆ ನಾ ದೊಡ್ಡ ಸುಳೆ ಮಗ ಹಾಕ್ತೀನಿ.